स्वागत है आपका बी न्यूज़ नेशन में। मैं हूं खुर्शीद आलम। तो आज हम यहां पर ठहरे हुए हैं बीजापुर शहर के वार्ड नंबर 12, जिसकी कारपोरेटर हैं लक्ष्मी कोरी, जो यहां के कारपोरेटर मैडम हैं। तो यहां पर हम आपको बताएं, ये नई रोड जो आपको नज़र आ रही है, बिल्कुल नई रोड है। गली में बीएलडी हॉस्टल के बिल्कुल सामने से ये रोड निकलती है। तो ये रोड जो आप देख रहे हैं, ये रोड जो है महानगर पालिका ने नहीं बनाया, ना कि कोई एमएलए फंड में बनी हुई है, ना कि कारपोरेटर ने बनाया है। ये रोड जो है यहाँ के जो है अन्ना साहब पाटिल, जो मेरे साथ अभी जुड़े हुए हैं, लोगों की परेशानी को देखते हुए, लोगों की जो कशमकश, जो चलने फिरने के लायक रोड यहाँ पर नहीं थी, बिल्कुल गड्ढे थे। जो नल थोड़ा सा बारिश होती है तो यहाँ पर आदमी चल नहीं सकता था, और जब नल में पानी आता है तो ये पानी पूरी तरह से ठहरता था। और यहाँ से जो हॉस्टल है, हॉस्टल के लड़कियाँ हो या स्कूल के बस हो, यहाँ के जो सीनियर सिटीजन हो, यहाँ से चल नहीं फिरते थे। लेकिन इन्होंने जो है काफ़ी लोगों से कांटेक्ट किया और कारपोरेटर से भी कांटेक्ट किया, लेकिन रोड नहीं बन पाई। आगे क्या हुआ, आइए हमारे साथ जुड़े हुए हैं सोशल वर्कर अन्ना साहब पाटिल सर। सर, क्या बात हुई कि आप ये रोड पर ठहरे हैं? क्या ये रोड महानगर पालिका बनाई है? ಸ್ವಂತ ಮಾಡೀನಿ. ಸ್ವಂತ ಮಾಡ್ಕೊಂಡೆ. ಯಾಕೆ ಮಾಡ್ರಿ? ಇದು ಎಲ್ಲ ಮಂದಿದು ತ್ರಾಸ ನೋಡಿ ಮತ್ತು ಮಕ್ಕಳೆಲ್ಲ ಬೀಳಾಕತ್ತವ್ರು ತೆಗನಾಗೆ. ಅದಕ್ಕೆ ನಾವು ಇದನ್ನ ಮಾಡ್ಸಿ ಮಾನವೀಯತೆ ರೀತಿ ಮಾಡ್ಸಿ. ಕಾರ್ಪೊರೇಟರ್ ಮೇಡಮ್ ಏನ್ ಹೇಳಿದ್ರು? ಇಲ್ರಿ, ಅವರು ಬಂದಾಗ ದತ್ಸಾಯಿ ಗುಡಿ ಬಂದಾಗ ನಾವು ಅವ್ರಿಗೆಲ್ಲ ಸನ್ಮಾನ ಮಾಡಿ ಎಲ್ಲ ಇದನ್ನ ಅವ್ರಿಗೆ ಕೋರಿಕೆ ಮಾಡಿವ್ರಿ, ಮನವಿ ಕೊಟ್ಟಿವು. ಮತ್ತೆ ಎಲ್ಲ ಹೇಳಿ ಏನ ಆಗ್ಯದ್ರಿ. ಮತ್ತೆ ಬಹಳ ಮಂದಿನೂ ಹೇಳ್ಯಾರ. ಮತ್ತೆ ಅವ್ರ ನದರಿಗೆ ತಂದಿಲ್ಲ, ಏನ ಮಾಡಿಲ್ಲ. ಏನು ಮಾಡಿಲ್ಲ? ಇಲ್ಲ, ಮಾಡಿಲ್ಲ. ನೀವು ಸ್ವಂತ ಖರ್ಚಿನಿಂದ ಸ್ವಂತ ಮಾಡಿವು. ಮತ್ತೆ ಅಲ್ಲಿ ತಮ್ಮ ಮಹಾನಗರ ಪಾಲಿಕೆದು ರೋಡ್ಗಳು ಆಗ್ಯಾರ, ತಮ್ಮ ಮನಿ ಮುಂದೆ ಅಲ್ಲಿ ಇಲ್ಲಿ ಮಾಡ್ಕೊಂಡಾರ. ಇಲ್ಲಿ ಯಾಕೆ ಮಾಡಿಲ್ಲ, ಇನ್ನ ಫಂಡ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಅಷ್ಟೇ ಹೇಳುದು. ಇಲ್ಲೇ ಮಾಡ್ಬೇಕಂದ್ರೆ ಫಂಡ್ ಇಲ್ಲ, ಫಂಡ್ ಇಲ್ಲ ಅಂತ ಹೇಳ್ದಾರ. ಈಗ ಜನರ ತರಾಸ ನೋಡ್ಲಾರ್ದೆ ನೀವು ಇದು ಒಂದು ಸ್ಟೆಪ್ ತಗೊಂಡ್ರಿ. ಹೆಂಗ ಈ ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಮ್ಮ ಸ್ವಲ್ಪ ದೇವ್ರ ಅನುಕೂಲ ಮಾಡೋಣ, ಎಲ್ಲರಿಗೂ ಚಲೋ ಆಗಲ್ಲ ಅಂತ ಮಾಡಿವ್ರಿ. ಹೆಂಗ ಅನ್ನಿಸ್ತೈತಿ ಮನ್ಸಿಗೆ? ನಾ ಒಂದ್ ಕೆಲಸ ಮಾಡೀನಿಯಪ್ಪ ಅಂತ. ಏನ್ ಮಹಾನಗರ ಪಾಲಿಕಾ ಕಾರ್ಪೊರೇಟರ್ ಮೇಲೆ ಶಿಟ್ ಅದೋ, ಏನ್ ನಿಮ್ ಜೀವನ ಮಾಡ್ಬೇಕಾಗಿತ್ತು, ಖುಷಿ ಆಗ್ಲ ಅದು ಮಾಡ್ಬೇಕಾಗಿತ್ತು. ಅದು ನಮ್ಗೆ ಸ್ವಲ್ಪ ಅಸಮಾಧಾನ. ಈಗ ಎಲ್ಲರಿಗೂ ಮತ್ತೆ ಆರಿಸ್ ತಂದಾರ, ಅವ್ರ ಒಂದು ಕರ್ತವ್ಯನು ಎಲ್ಲ ನಮ್ಮ ಮಹಾನಗರ ಪಾಲಿಕೆದು ಇರೋದೆಲ್ಲ ನೋಡ್ಬೇಕು. ಮಾಡಿಲ್ಲ ಅವ್ರು ಇಲ್ಲಿವರೆಗೆ. ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಆದ್ರೂ ಮಹಾನಗರ ಪಾಲಿಕೆ ಇನ್ ಮುಂದಾದ್ರೂ ಕಣ್ ತೆಗಿಬೇಕು, ಮಾಡ್ಬೇಕು. ಸರ್, ನೀವು ಮಾಡ್ಕೊಂಡಿಡ್ರಿ, ಜನರ ಇದು ನೋಡಿ, ತರಾಸ್ ನೋಡಿ ಮಾಡ್ಕೊಂಡ್ರಿ. ಈಗ ಮುಂದಿನ ರೋಡ್ ಹಂಗೆ ಅದಾವ್ರಿ. ಮುಂದಿನ ರೋಡ್ ಹಂಗೆ ಅವ್ರ ಏನ್ ಮಾಡ್ಬೇಕು? ಅವ್ರು ಮಹಾನಗರ ಪಾಲಿಕೆ ಮಾಡ್ಬೇಕು ಸರ್, ಒಟ್ಟರು ಕಂಪ್ಲೇಂಟ್ ಮಾಡ್ಬೇಕು, ಹೇಳ್ಬೇಕು. ಮತ್ತ ಮಾಡ್ಬೇಕು ಅವರು, ಮತ್ತ ಮಾಡ್ಬೇಕು, ಯಾರಿಗೆ ಬಂದಾಗ ಮಾಡ್ಬೇಕು. ಮುಂದಿನ ಬಾಳ ಕೆಲವೊಂದ್ ಕಡೆ ಬಾಳ ಬಡಾವಣೆ ಆಗ್ಬೇಕ್ರಿ. ಇದು ಅಷ್ಟೇ 4-5-6 ಬಡಾವಣೆ ಬರ್ತಾವ ಇಲ್ಲಿ, ಎಲ್ಲಾ ಕಡೆ ಆಗ್ಬೇಕು. ಸುಧಾರಣೆ ಆಯ್ತಾರ ಜನರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಇದು ರೋಡ್ ತೆಗ್ಗಿತ್ತೇನ್ರಿ? ಇಲ್ಲಿ ತೆಗ್ ಪೂರ ಗುಂಡಿ ಬಿದ್ದಿಬಿಟ್ಟಿತ್ತು, ತೆಗ್ಗಿ ಬಿದ್ದಿಬಿಟ್ಟಿತ್ತು ಪೂರ. ಇಲ್ಲಿ ನಮಗೂ ಬರ್ಲಕ್ಕೂ ಸ್ವಲ್ಪ ನಮ್ಗೆ ತ್ರಾಸ ಆಗತ್ತಿತ್ತು, ಒಂದ್ ಕೂಡ ಬಡಿಗೆ ಜಾರ್ತಿದ್ವು. ಹಿಂಗಾಗಿ ಏನದ ಮತ್ ನಾವು ಏನದ ಎಲ್ಲರಿಗೂ ಅನುಕೂಲ ಆಗಲ್ಲ ಅಂತ ಹೇಳಿ ನಾವು ಮಾಡಿದ್ವಿ. ಕಮಿಷನರ್ ಅವ್ರಿಗೆ, ಕಾರ್ಪೊರೇಟರ್ ಅವ್ರಿಗೆ, MLA ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಅವ್ರಿಗೆ ಮಾಡ್ಬೇಕ್ರಿ, ಅವರು ಒಂದ್ ಸ್ವಲ್ಪ ಜವಾಬ್ದಾರಿ ಮ್ಯಾಗ ನೋಡ್ಬೇಕು, ಎಲ್ಲೆಲ್ಲಿ ಏನ್ ನಡೆದ ನೋಡ್ಬೇಕು. ಈ ಸುದ್ದಿ ತಿಳಿದ ತಕ್ಷಣ ಅದನ್ನ ಆಕ್ಷನ್ ತಗೋಬೇಕು, ಅವ್ರು ಮಾಡ್ಬೇಕು. ಮಂದಿಗೆ ಜನರಿಗೆ ತ್ರಾಸ ಆಗ್ಲಾಗತ್ತದ. ಮುಂದ್ ಬರೋ ಚುನಾವಣೆಗೆ ಅವ್ರಿಗೆ ಏನದ ಮಂದಿ ಒಂದ್ ಸ್ವಲ್ಪ ಅವ್ರ ಮ್ಯಾಗ ಅನ್ಕೊಂಡ್ ಬರ್ತದ, ಮಾಡ್ಬೇಕು ಕೆಲ್ಸ. ನಾವು ಈ ಅಣ್ಣಾ ಸಾಹೇಬ್ ಪಾಟೀಲ್ರು ನಮ್ಮ ರಿಲೇಷನ್ ಆಗ್ಬೇಕು. ನಾ ಇಂಜಿನಿಯರ್ ದೃಷ್ಟಿಯಿಂದ ಹೇಳ್ತೀನಿ. ನಾನು ಇದನ್ನು ಅವ್ರಿಗೆ ಏನೇನು ಮಾಡ್ಬೇಕಂತ ಹೇಳ್ಕೊಟ್ಟವ್ ನಾನೇ. ಇದು ಎಷ್ಟು ಮಟೀರಿಯಲ್ ಹಿಡಿತದ, ಸುಮಾರು ಒಂದು 4 ಭಾರತ್ ಬೆಂಚ್ ಗಾಡಿ ಗರ್ಸ್, ಕಲ್ಗರ್ಸ್ ತಂದಿದ್ದೇವೆ ರೀ. ಮತ್ತು 2 ಡಂಪರ್ ಚಿಪ್ಸ್ ಕಡಿ, ಭಾರತ್ ಬೆಂಚ್ ಚಿಪ್ಸ್ ಕಡಿ ತಂದಿದ್ದೇವೆ ರೀ. ಒಂದು ಬೆಂಚ್ ಇದು ಸ್ಯಾಂಡ್ ತಂದಿದ್ದೇವೆ ರೀ. ತಂದು ನಾವು ಇತ್ತೀಚಿನ ದಿನದಾಗ ನಿರುದ್ಯೋಗ ಸಮಸ್ಯೆ ಭಾಳ ಅದ ರೀ. ನಿರುದ್ಯೋಗ ಸಮಸ್ಯೆ ಭಾಳ ಅದ. ಎಲ್ಲರೂ ಏನು ಮಾಡ್ತಾರೆ, ಮಷಿನ್ಲಿ ಹಚ್ಚಿ ಕೆಲಸ ಮಾಡ್ತಾರೆ. ಅದು ನಮ್ಮ ಗೌಡ್ರು ನಾವು ಮಷಿನ್ ಹಚ್ಚನ್ನ ತಂದೆವು. ಅವ್ರೇನಂದ್ರು, ಮಷಿನ್ ಬ್ಯಾಡ್ರಿ, ನಿರುದ್ಯೋಗ ಸಮಸ್ಯೆ ಹೋಗ್ಲಾಡ್ಸಕ್ಕೆ ನಾವು ಆಳುಗಳನ್ನೇ ತರನು. ಯಾಕಂದ್ರೆ ಎಷ್ಟೋ ಮಂದಿಗೆ ಉದ್ಯೋಗ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ, ಮಳೆ ಹೋಗ್ಬಿಟ್ಟದ, ಬರದ ಛಾಯೆ ಕಾಣ್ಲಾಕತ್ತದ ನಮ್ಮ ಇದ್ರಾಗ. ಇಲ್ಲಿ ವಿಜಾಪುರ ಡಿಸ್ಟ್ರಿಕ್ಟ್ನೊಳಗೆ ಎಷ್ಟೋ ಕಡೆ ಮಳೆ ಇಲ್ಲ. ಅದಕ್ಕೆ ಉದ್ಯೋಗ ಇಲ್ಲಾರ್ದೆ ಜನ ಬಳಲಾಕತ್ತಾರ. ಅದಕ್ಕೆ ನಾವು ಅವ್ರನ್ನೇ ಆಳುಗಳನ್ನ ಕರೆಸೇ ಮಾಡ್ಸೋಣ ಅಂತೇಳಿ ಅವ್ರಿಗೆ ಒಂದು ಸಲಹೆ ಕೊಟ್ಟಾಗ, ಅವರು ನಮ್ಮ ಕಾಕಂಡಿ ಗೌಡ್ರು, ಅವರು ಸಹಿತ ಅವರು ಅಂಗವಿಕಲರು.
ಅವರು ಸಹಿತ ಇದಕ್ಕೆ ಒಪ್ಪಿದ್ರು. ಇದು ಒಳ್ಳೆ ಸಜೆಷನ್ ಅದ ರೀ, ಒಳ್ಳೆ ಸಲಹೆ ಅದ, ಅದಕ್ಕೆ ಅವ್ರನ್ನೇ ಕರ್ಸನ್ರತೆ. ಮತ್ತೊಂದು 4 ದಿವಸ, 4ರಿಂದ 5 ದಿವಸ, ಒಂದು ವಾರಗಟ್ಟಲೆ ಅದನ್ನ ಕೆಲಸ ಮಾಡಿಸಿವ್ರಿ ನಾವು. ಅದು ಸುಮಾರು ಒಂದು 3-3.5 ಫುಟ್ ತೆಗ್ಗಿತ್ರಿ ಅದು. ಬಸ್ಗಳು ಜಾಸ್ತಿ, ಇಲ್ಲಿ ಸ್ಕೂಲ್ ಬಸ್ಗಳು ಜಾಸ್ತಿ, ಮತ್ತು ಸ್ಕೂಲ್ ಹುಡುಗರು ಜಾಸ್ತಿ ತಿರುಗಾಡ್ತಾರ. ಅದಕ್ಕೆ ಅವ್ರಿಗೆ ಅನಾನುಕೂಲ ಆಗಬಾರ್ದು, ಒಳ್ಳೆ ಅನುಕೂಲ ಆಗಲಿ ಅಂತೇಳಿ ಒಂದು ಅವರು ಗೌಡ್ರೇ ಇದು ಮಾಡಿ, ನಾನು ಯಾರು ಕೊಡ್ತಾರೆ ಇದನ್ನ ಮಟೀರಿಯಲ್, ಇಲ್ಲ ನಾನೇ ಸ್ವಂತ ಕೊಡ್ತೀನಿ, ಎಲ್ಲಿ ಗೌರ್ಮೆಂಟ್ಲಿಂದ ಕೊಡ್ತಾರೋ ಅನ್ನೋ ಕೇಳಿದೆ ನಾನು. ಇಲ್ಲ ನಾನೇ ಸ್ವಂತ ಕೊಡ್ತೀನಿ, ಗೌರ್ಮೆಂಟ್ಲಿಂದ ಬೇಡ, ನಾನು ಹೇಳಿದ್ದೀನಿ ಗೌರ್ಮೆಂಟ್ಲಿಂದ ನನಗೆ ಹೆಲ್ಪ್ ಮಾಡಿಲ್ಲ, ಅದಕ್ಕೆ ನಾನೇ ಕೊಡ್ತೀನಿ, ನೀವು ಅದನ್ನೇನು ರೂಪರೇಷೆ ಎಲ್ಲ ಮಾಡ್ಕೊರಿ, ಎಸ್ಟಿಮೇಷನ್ ಮಾಡಿಕೊಂಡು ಅದು ಯಾವ ಥರ ಮಾಡ್ಕೊಡ್ಬೇಕು ಮಾಡಕ್ಕೆ ನೀವು ಮಾಡಿಕೊಟ್ರೆ ತಂದಾಗ ನಾನು ಏನೂ ಒಂದು ಪೈಸಾ ಅವ್ರ ಕಡೆಯಿಂದ ಏನೂ ತೊಗೊಂಡಿಲ್ಲ, ಫೀಸ್ ತೊಗೊಂಡಿಲ್ಲ, ಏನು ಮಾಡಿಲ್ಲ. ಇದು ಒಂದು ಸಾಮಾಜಿಕ ಕೆಲಸ ಅಂತೇಳಿ ನಮ್ಮ ಕಾಕಂಡಿ ಗೌಡ್ರು ನಾವು ಕೂಡಿ, ತೊನ್ಸಾಳ್ ಗೌಡ್ರು ಒಂದು ಇದರಿಂದ ಒಂದು ಅಧ್ಯಕ್ಷತೆ ಒಳಗೆ, ಒಂದು ಲೀಡರ್ಶಿಪ್ನೊಳಗೆ ಇದನ್ನೊಂದು ಮಾಡೀವಿ. ನನಗೆ ಭಾರಿ ಖುಷಿ ಅನಿಸ್ಲಾಗ್ತಿದ್ದು. ಎಷ್ಟು ಫೀಟ್ ರೋಡ್ ಮಾಡಿದ್ರಿ? ಇದು ಒಂದು ಸುಮಾರು ಒಂದು 200 ಫೀಟ್ ಅದ ರೀ. 200 ಫೀಟ್ 60 ಫೀಟ್ ಬಿಡ್ತದ ರೀ. ಈಗ ಮಹಾನಗರ ಪಾಲಿಕಾ ಕಮಿಷನರ್ಗೆ, ಕಾರ್ಪೊರೇಟರ್ಗೆ ಏನ್ ಹೇಳಕ್ ಅವರು ಪ್ರತಿ ಓಣ್ಯಾಗ ಅಣ್ಣಾ ಸಾಹೇಬ್ ಪಾಟೀಲ್ ಇರುವುದಿಲ್ಲ, ಆದ್ರೆ ಅವರು ಕಣ್ಣು ತೆಗಿಬೇಕು. ಅವ್ರು ಹೇಳ್ದಂಗೆ ಇದೀಗ ತಾನೇ ಹೇಳಿದ್ರು ಅವರು, ಮುನ್ಸಿಪಾಲಿಟಿ ಅವರು, ಇದು ಮಹಾನಗರ ಪಾಲಿಕೆ ಅವ್ರಿಗೆ ಕಣ್ಣು ತೆಗಿಬೇಕಂತ ಹೇಳಿದ್ರು. ಇದೇ ತರ ಅವರು ಬೇರೆ ಇನ್ನು ಮುಂದೆ ಇದ್ರದ್ದು ಆಶ್ರಮ ರೋಡಿಗಿಂತ ಟಚ್ ಆಗತ್ತೆ ರೋಡ್ ಇದು. ಅಲ್ಲಿ ತನೂ ತೆಗ್ಗಗಳು ಮತ್ತು ಇದು ಅದಾವ, ಕುಣಿಚಿ ಅದು ಅದಾವ. ಅವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನ ಕಣ್ಣು ತೆಗಿಬೇಕು. ಯಾಕಂದ್ರೆ ಎಷ್ಟೋ ಜನರಿಗೆ ಅನಾನುಕೂಲ ಆಗತ್ತದೆ. ಇಲ್ಲಿ ಮಳೆ ಬಂದಾಗ, ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು, ಗುರಿ ಪೂರ್ಣಿಮೆ ಬತ್ತು, ಇನ್ನೆಲ್ಲ ಇವು ಆಶ್ರಮಕ್ಕೆ ಹೋಗೋರು, ಹಳ್ಳಿ ಮಂದಿ ಬರೋರು, ಎಲ್ಲ ಶಾಲೆ ಹುಡುಗರು ಎಲ್ಲ ಭಾಳ ಅನಾನುಕೂಲ ಆಗ್ತದೆ. ಅದಕ್ಕೆ ಇನ್ನಾದರೂ ಸಹಿತ, ಇನ್ನು ಮುಂದಾದರೂ ಸಹಿತ ಮಹಾನಗರ ಪಾಲಿಕೆಯವ್ರು ಬಂದು, ಅವರು ಮೆಂಬರ್ಸು ಎಲ್ಲರೂ ಬಂದು ಇದನ್ನು ಸರಿಯಾಗಿ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ನಮ್ಮ ಹೆಸರು ವಿರ್ನಗೌಡ ಪಾಟೀಲ್, ಇಂಜಿನಿಯರ್ ನಾನು. तो महानगर पालिका के कमिश्नर पर एक यहाँ एक तरह का हम देखेंगे तो एक तमाचा समझिए या एक मैसेज समझिए, क्योंकि महानगर पालिका का एक कर्तव्य होता है और चुनाहित कारपोरेटर रश्मि कोरी मैडम का भी एक कर्तव्य होता है कि वो अपने वार्ड पर देखें, अपने वार्ड के लोगों की समस्याओं को देखें। तो यहाँ पर आप देख सकते हैं कि यहाँ पर जो है अन्ना साहेब पाटिल जो रियली जो है हमारी नज़र में वो एक हीरो हैं, क्योंकि वो अपने लोगों की समस्याओं को जो है देखते हुए, वो महसूस करते हुए, और वो खुद जो है जिस्मानी हालत से कमज़ोर हैं, वो खुद स्टिक लेकर चलते हैं, लेकिन दूसरों की तकलीफ को उन्होंने महसूस किया। तो आप देख सकते हैं कि ये 200 फीट की ये नई रोड जो आपको चमचमाती रोड नज़र आ रही है, ये जो है अन्ना साहेब पाटिल खुद अपने जाती खर्चे से जो है ये रोड बनाए हैं, और एक मैसेज जो है महानगर पालिका को और महानगर पालिका के कमिश्नर और यहाँ के वार्ड कारपोरेटर को एक मैसेज दे रहे हैं कि अगर आप काम करने के लायक नहीं हैं, अगर आप काम नहीं करना चाहते हैं, तो आने वाले दिनों में आपको इसका मुआवजा भुगतना पड़ेगा, आपको इसका जवाब दिया जाएगा। ये एक जवाब उन्होंने दिया है। कैमरामैन सुफियान के साथ मैं खुर्शीद आलम, बी न्यूज़ नेशन, बीजापुर।